ನಾಳೆ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆನೇ ಪ್ರತಿಭಟನೆ ಕೂಡ ಇದೆ. ಆಮೇಲೆ ಇದೇನು ಹೊಸದೇನಲ್ಲ ನಮ್ಮ ದೇಶದಲ್ಲಿ. ಯಾವಾಗ 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತೋ ಅಧಿಕಾರಕ್ಕೆ ಪೂರ್ವವಾಗಿ ಇದೆಲ್ಲ ಕೂಡ ಅಕ್ರಮಗಳು ಪ್ರಾರಂಭ ಆಯಿತು. ಬರೀ ಮೊದಲು ಟ್ಯಾಕ್ಸಿ ಓಟ್ ಹಾಕ್ತಾ ಇದ್ರು. ನಾನು 85ರಲ್ಲಿ ಮೊದಲೇ ಎಲೆಕ್ಷನ್ ನಿಂತಿದ್ದು, ಕಾರ್ಪೊರೇಷನ್ ನಿಂತಿದ್ದು 83ರಲ್ಲಿ. ಈ ಟ್ಯಾಕ್ಸಿ ಓಟ್ ಎಲ್ಲ ಹೋಯ್ತು. ಈಗ ಅವಾಗ ಶೇಷನ್ ಇದ್ರು, ಅವರು ಬೇಕಾದಷ್ಟು ರಿಫಾರ್ಮ್ಸ್ ಆಯಿತು. ಆಮೇಲೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರಿಫಾರ್ಮ್ಸು ಇಲ್ಲ. ಎಲ್ಲ ಪಕ್ಷಾಂತರಕ್ಕೆ ಹೆಚ್ಚು ಬಿಜೆಪಿ ಪಕ್ಷನೇ ಒತ್ತು ಕೊಡ್ತಾ ಇದೆ. ಸುಮಾರು 450ಕ್ಕಿಂತಲೂ ಹೆಚ್ಚು ಶಾಸಕರು ಲೋಕಸಭಾ ಸದಸ್ಯರನ್ನ ಪಕ್ಷಾಂತರ ಮಾಡಿಸ್ಕೊಂಡ್ರು. ಆಮೇಲೆ ಚುನಾವಣೆಗಳಲ್ಲಿ ಆಕ್ರಮ ಮಾಡೋದು, ಇದೆಲ್ಲ ಕೂಡ ವೋಟರ್ ಲಿಸ್ಟ್ನಿಂದ ಹೆಸರು ತೆಗೆಯುವಂಥದ್ದು, ಇದೆಲ್ಲ ಕಾಂಗ್ರೆಸ್ ಯಾರು ವೋಟ್ ಹಾಕ್ತಾರೆ ಅಂಥದ್ದನ್ನೆಲ್ಲ ತೆಗೆಯುವಂಥದ್ದು ಇವತ್ತೇ ಅಲ್ಲ 14ರಿಂದಲೂ ಕೂಡ ಪ್ರಾರಂಭ ಆಯಿತು. ಈಗಲೂ ಕೂಡ ಇನ್ನು ಮುಂದುವರೆದ ಭಾಗವಾಗಿ ಈಗಲೂ ಕೂಡ ಮುಂದುವರಿತಾ ಇದೆ. ಮಹಾರಾಷ್ಟ್ರದಲ್ಲಿ 48 ಸೀಟ್ ಬಂದಿತ್ತು. 48ರಲ್ಲಿ 30 ಕಾಂಗ್ರೆಸ್ಸು, ಶಿವಸೇನೆ ಇವರೆಲ್ಲ ಕೂಡ ಗೆದ್ದಿದ್ರು. ಬರೀ 18 ಗೆದ್ದಿತ್ತು ಬಿಜೆಪಿ ಮಿತ್ರ ಪಕ್ಷಗಳು. ಆದರೆ ಅಸೆಂಬ್ಲಿ ಎಲೆಕ್ಷನ್ ಏನಾಯಿತು? ಎಲ್ಲ ತದ್ವಿರುದ್ಧ ಆಯಿತು ಒಂದೇ ಕೆಲವೇ ತಿಂಗಳುಗಳಲ್ಲಿ. ಆಮೇಲೆ ನಾಂದೇಡ್ ಅಂತ ಒಂದು ಬೈ ಎಲೆಕ್ಷನ್ ಆಯಿತು. ಅಲ್ಲಿ ಒಬ್ಬರು ಲೋಕಸಭಾ ಸದಸ್ಯರು ತೀರೋಗಿದ್ರು. ಅಲ್ಲಿ ಪಾರ್ಲಿಮೆಂಟಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷದಿಂದ ಗೆಲ್ತಾರೆ. ಆವತ್ತೇ ಮತದಾನ ಆಗಿದ್ದು ಅಸೆಂಬ್ಲಿಗೆ. ಕಾಂಗ್ರೆಸ್ಸು ಮಿತ್ರ ಪಕ್ಷಗಳು ಒಂದೂ ಗೆಲ್ಲಿಲ್ಲ. ಒಂದೇ ದಿನ ಎಲೆಕ್ಷನ್ ಆಗಿತ್ತು. ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ. ಆವತ್ತೇ ಓಟ್ ಹಾಕಿದ್ದು ಅದೇ ಮತದಾರ ಅಸೆಂಬ್ಲಿಗೆ. 1 ಸೀಟು ಕಾಂಗ್ರೆಸ್ ಮಿತ್ರ ಪಕ್ಷಗಳು ಬರಲಿಲ್ಲ. ಇದು ಬಿಜೆಪಿ ಬಂದ ಮೇಲೆ ಯಾವ ರೀತಿ ಇಡಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಐಟಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಸಿಬಿಐ ದುರ್ಬಳಕೆ ಮಾಡ್ಕೊಳ್ತಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ ಆಗಿ ಅವರು ಮಹದೇವಪುರದ ಒಂದು ಉಲ್ಲೇಖವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೋಷ್ಠಿ ಮಾಡಿ ಹೇಳಿರುವಂತದ್ದು 40,000 ನಕಲಿ ಮತದಾರರು ಸೃಷ್ಟಿ ಮಾಡಿ ಮತದಾನ ಮಾಡಿದ್ದಾರೆ ಅಂತ. ಮಹದೇವಪುರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಆಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕಡೆನೂ ಆಗಿದೆ. ಲೋಕಸಭೆ ಚುನಾವಣೆ ಆಗುವಾಗ ನಿಮ್ದೇ ಸರ್ಕಾರ ಇತ್ತು. ನಿಮ್ಮ ಸರ್ಕಾರದ ಅಧಿಕಾರಿಗಳೇ ಚುನಾವಣೆ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಮ ಅಧಿಕಾರಿಗಳು ಇದರಲ್ಲಿ ಪಾಲುದಾರರಾಗಿದ್ದಾರೆ. ಏನಾಗುತ್ತೆ, ಸೆಂಟ್ರಲ್ ಎಲೆಕ್ಷನ್ ಅದೇ 1 ನಿಮಿಷ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇರುತ್ತಲ್ಲ, ಅವ್ರದ್ದು ಅಧಿಕಾರ ಇರುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅಷ್ಟು ಅಧಿಕಾರ ಇರೋದಿಲ್ಲ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇರುತ್ತಲ್ಲ, ಅವ್ರನ್ನ ಮುಖಾಂತರ ದುರುಪಯೋಗ ಮಾಡಿದ್ದಾರೆ ಅಷ್ಟೇ. ಓಕೆ.